ಭೂಪತಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಏನಿದೆಲ್ಲ? ನನ್ ಸೊಸೆ ಬಗ್ಗೆ ಮಾತಾಡಕ್ಕೆ ಇವಳು ಯಾರು? ಅಮ್ಮ, ನಕ್ಷತ್ರ ಏನಾಗಿದೆ ನಿನ್ಗೆ? ಶ್ವೇತಾ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂದ್ರೆ ಏನರ್ಥ? ಏನ್ ಮಾತಾಡ್ತಿದ್ಯಾ ನಕ್ಷತ್ರ? ಅದೇ ಸತ್ಯ ಭೂಪತಿ. ನಕ್ಷತ್ರ, ಏನ್ ಹುಡುಗಾಟ ಆಡ್ತಾ ಇದ್ಯಾ? ಮನೆಯಿಂದ ಇಲ್ಲಿವರೆಗೂ ಬರೀ ಟೆನ್ಷನ್ನೇ ಕೊಡ್ತಾ ಇದ್ಯಾ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಏನ್ ಹೇಳ್ತಾ ಇದ್ಯಾ ನೀನು? ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಶ್ವೇತಾ ಈ ಮನೆಗೆ ತಕ್ಕ ಸೊಸೆ ಅಲ್ಲ ಅಂದ್ರೆ ಏನ್ ಅರ್ಥ? ನಕ್ಷತ್ರ, ಶ್ವೇತಾನ ಅಮ್ಮ ಆಯ್ಕೆ ಮಾಡಿರೋದು ಅಂದ್ರೆ ಅಮ್ಮ ಆರಿಸಿರೋ ಹುಡುಗಿ ಸರಿ ಇಲ್ಲ ಅಂತ ನಾನಿನ್ ಅರ್ಥ? ಕೇಳಿಸ್ಕೊಂಡ್ರ ಮೇಡಮ್ ಭೂಪತಿ ಏನ್ ಹೇಳ್ತಿದ್ದಾನೆ ಅಂತ? ನೀವು ಅವ್ರ ಅಮ್ಮನ ಆಯ್ಕೆ, ಅವ್ರ ಆಯ್ಕೆ ಯಾವತ್ತೂ ತಪ್ಪಾಗಲ್ವಂತೆ. ನೀವ್ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ. ನಂಗಿನ್ನೂ ಪೇಷನ್ಸ್ ಇಲ್ಲ ನಕ್ಷತ್ರ. ಅದೇನು ಅಂತ ಬೇಗ ಹೇಳೋ. ಮೇಡಮ್ ನೀವ್ ಹೇಳ್ತಿರೋ ಇಲ್ಲ ನಾನೇ ಹೇಳೋ? ಅತ್ತೆ, ಆಕ್ಚುಲಿ ಏನೂ ಇಲ್ಲ. ಇವಳು ಸುಮ್ಮನೆ ಏನೇನೋ ಮಾತಾಡ್ತಿದ್ದಾಳೆ ಅಷ್ಟೇ, ತಮಾಷೆ ಮಾಡ್ತಿದ್ದಾಳೆ, ಬೇರೆ ಏನೂ ಇಲ್ಲ. ಸುಮ್ಮನಿರಿ ಮೇಡಮ್, ಯಾವ ತಮಾಷೆನೂ ಇಲ್ಲ, ಏನೂ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಈ ಮನೆಗೆ ತಕ್ಸೋಸೆ ಅಲ್ಲ, ಭೂಪತಿಗೆ ತಕ್ ಜೋಡಿ ಅಲ್ಲ ಅಂತ ಮೊನ್ನೆಯಿಂದ ಕೊರಗ್ತಿದ್ದಾರೆ. ಅದು ತಮಾಷೆ ವಿಷಯನಾ? ಏನು? ಶ್ವೇತಾ, ನಕ್ಷತ್ರ ಏನ್ ಹೇಳ್ತೀಯಾಳೆ? ನೀವ್ ಈ ಮನೆಗ್ ತಕ್ಕ ಸೊಸೆ ಅಲ್ಲ ಅಂತ ಕೊರಗ್ತಿದ್ದೀರಾ? ಹೂ ಕಣೋ, ನಾನೀ ಮನೆಗೆ ಹೊಂದಲ್ಲ, ಭೂಪತಿಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಕ್ತಿದ್ಲು ಅಂತೆಲ್ಲ ಅವ್ರಿಗವ್ರೆ ತಲೆಗೆ ತುಂಬ್ಕೊಂಡು ಒಂದೇ ಸಮನ ಸಂಕಟ ಪಡ್ತಿದ್ರು. ಶ್ವೇತಾ, ಇವಳು ಏನ್ ಹೇಳ್ತಿದ್ದಾಳೆ? ನೀನ್ ಈ ತರ ಎಲ್ಲ ಥಿಂಕ್ ಮಾಡ್ತೀಯಾ? ಹೌದು ಮೇಡಮ್, ಮೊನ್ನೆ ತನಕ ಚೆನ್ನಾಗೇ ಇದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಮಂಕಾಗ್ಬಿಟ್ರು. ಏನು ಅಂತ ಕೇಳಿದ್ರೆ ಯಾರ ಹತ್ರನೂ ಏನು ಹೇಳ್ತಾನೆ ಇಲ್ಲ. ಆಮೇಲೆ ಕೊನೆಗೆ ನಾನೇ ಒತ್ತಾಯ ಮಾಡಿ ಕೇಳಿದಕ್ಕೆ ಬಾಯ್ಬಿಟ್ರು. ಭೂಪತಿ ಸ್ಟೇಟಸ್ಗೆ, ಅವ್ರ ಅಮ್ಮನ್ಗಿರೋ ಹೆಸರಿಗೆ ನಾನು ಏನೇನೋ ಅಲ್ಲ, ನಾನು ಏನಂತ ಸಾಧನೆನೂ ಮಾಡಿಲ್ಲ. ಅವ್ರ ಮನೇನ, ಅವ್ರ ಬಿಸ್ನೆಸ್ನ ನನ್ನ ಕೈಲಿ ತೂಗ್ಸಕ್ ಆಗುತ್ತೋ ಇಲ್ವೋ, ಮದ್ವೆ ಬೇರೆ ಹತ್ರ ಬರ್ತಿದೆ, ನನಗ್ ತುಂಬಾ ಭಯ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ರು. ಇವಳನ್ನ ಇಲ್ಲೇ ಕತ್ತರಿಸ್ಗೆ ಸಾಯಿಸ್ಬೇಕು ಅಂತ ಅನ್ನಿಸ್ತಿದೆ. ಈ ತರ ಇನ್ಸಲ್ಟ್ಗಿಂತ ನಾನು ಇವ್ರ ಅಪ್ಪ ಅಮ್ಮನ ಕೊಲೆ ಮಾಡಕ್ ನೋಡ್ದೆ ಅನ್ನೋ ಸತ್ಯನೇ ಎಷ್ಟೋ ಬೆಟರ್ ಇತ್ತು. ಅದೇ ಗೊತ್ತಾಗಿದ್ರು ನನ್ಗಿಷ್ಟು ಸಂಕಟ ಆಗ್ತಿರ್ಲಿಲ್ಲ. ಇದನ್ನ ತಡ್ಕೊಳಕ್ ಆಗ್ತಿಲ್ಲ. ಡ್ಯಾಮ್ ಮೈ ಲೈಫ್. ನೋಡು ಭೂಪತಿ, ಈಗಲೂ ಎಷ್ಟು ಡಲ್ ಆಗಿ ನಿಂತಿದ್ದಾರೆ. ಈ ವಿಷಯನ ನಿನ್ಗೆ ಹೇಳೋದು ಮೇಡಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೇಳ್ಬೇಡ ಅಂತೆಲ್ಲ ಕೇಳ್ಕೊಂಡ್ರು. ಆದ್ರೆ ನನ್ಗೆ ತಡಿಯಕ್ಕಾಗಿಲ್ಲ ಕಣೋ. ನೀನ್ ಬೇರೆ ನನ್ನ ಬೆಸ್ಟ್ ಫ್ರೆಂಡ್, ಮೇಡಮ್ ಬೇರೆ ನಂಗೆ ತುಂಬಾ ಬೇಕಾದವರು. ವಿಷಯ ಇಷ್ಟು ಸೀರಿಯಸ್ ಆದ್ಮೇಲೂ ನಿನಗ್ ಗೊತ್ತಾಗ್ಲೇಬೇಕಲ್ವಾ? ಅದಕ್ಕೆ ನಿನ್ನ ಮನೆ ಕರೆದಿದ್ದು. ಕರ್ದು ವಿಷಯ ನಿನಗ್ ಮಾತ್ರ ಗೊತ್ತಾದ್ರೆ ಸಾಲಲ್ಲ, ಶಕುಂತಲಾ ಮೇಡಮ್ಗೂ ಗೊತ್ತಾಗ್ಲಿ. ಅವರೇ ಶ್ವೇತಾ ಮೇಡಮ್ಗೆ ಬುದ್ಧಿ ಹೇಳಿ ಅಂತ ಇಲ್ಲಿ ತನಕ ಕರ್ಕೊಂಬಂದೆ. ಸಾರಿ ಮೇಡಮ್, ನಿಮ್ ಪರ್ಮಿಷನ್ ಇಲ್ಲದೆ
ಮೇಡಮ್ಗೆಲ್ಲ ಹೇಳ್ಬಿಟ್ಟೆ, ನೀವು ತಪ್ಪು ತಿಳ್ಕೊಬೇಡಿ. ನೀವಿಷ್ಟು ಮಂಕಾಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಮೇಡಮ್, ಸಾರಿ. ಶ್ವೇತಾ, ಇಸ್ ದಟ್ ಟ್ರೂ? ನಿಂಗೆ ಹೀಗೆಲ್ಲ ಅನ್ನಿಸ್ತಾ? ಅಲ್ಲ, ಅಂಥದ್ದೊಂದು ಯೋಚನೆ ಆದ್ರೂ ಯಾಕೆ ಬಂತು ನಿಂಗೆ? ನೀನು ಈ ಮನೆಗೆ ತಕ್ಕ ಸೊಸೆ ಅಲ್ವಾ? ಬೇರೆ ಯಾರಾದ್ರೂ ಈ ಮಾತನ್ನ ಹೇಳ್ಬೇಕಾಗಿತ್ತು. ಲೈಫಲ್ಲಿ ಇಂಥ ಯೋಚನೆನೇ ಮಾಡಬಾರ್ದು. ಆ ಥರ ಉತ್ತರ ಕೊಡ್ತಿದ್ದೆ. ನೀನ್ ಹುಟ್ಟಿರೋದೆ ಈ ಮನೆ ಸೊಸೆ ಆಗಕ್ಕೆ, ನನ್ನ ಮಗನ್ ಕೈ ಹಿಡಿಯಕ್ಕೆ. ಅಷ್ಟು ಪರ್ಫೆಕ್ಟ್ ಆಗಿದ್ಯಾ ಶ್ವೇತಾ. ನಿನ್ಗಿಂತ ಬೆಟರ್, ನಿನ್ಗೆ ಆಲ್ಟರ್ನೇಟ್ ಆಪ್ಷನ್ ಅಂತ ಇರಕ್ಕೆ ಸಾಧ್ಯನೇ ಇಲ್ಲ. ನೋ, ನೆವರ್. ಇನ್ಯಾವತ್ತೂ ಈ ತರ ಯೋಚನೆ ಮಾಡ್ಬೇಡ. ನಾನಲ್ಲಿ ಮಾಡ್ತಿದ್ದೀನಿ, ನೀವೇ ಮಾಡ್ತಿರೋದು. ನಿಮ್ ಕೈಲಿ ಇವಳು ಮಾಡಿಸ್ತಿರೋದು. ನಾನೇನು, ನಾನೆಷ್ಟು ಗ್ರೇಟ್, ನಾನೆಷ್ಟು ಬ್ಯೂಟಿಫುಲ್ ಅಂತ ನನಗೆ ಗೊತ್ತು. ನನ್ನ ಥರ ಹುಡುಗಿ ಸಿಗ್ಬೇಕಂದ್ರೆ ನೀವೆಲ್ಲ ಪುಣ್ಯ ಮಾಡಿರ್ಬೇಕು. ಐ ನೋ ಐ ಆಮ್ ದ ಬೆಸ್ಟ್. ಅದನ್ನ ನೀವೇನ್ ಹೇಳೋದು ನನಗೆ? ನೋಡಿದ್ರೆ ಮೇಡಮ್, ಮೇಡಮ್ ಹೇಳಿದ್ರು ನೀವು ಪರ್ಫೆಕ್ಟ್ ಅಂತ. ಅವ್ರಷ್ಟು ಅಂದ್ಮೇಲೂ ನೀವು ಯಾಕೆ ಯೋಚನೆ ಮಾಡ್ತೀರಾ? ಸ್ವಲ್ಪ ನಗಿ, ಯಾಕೆ ಸುಮ್ಮನಿದ್ದೀರಿ? ಶ್ವೇತಾ, ಈ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ ತಲೆಯಲ್ಲಿ ಇಂಥದ್ದೊಂದು ಯೋಚನೆನೂ ಬರ್ತಿದ್ಯಾ? ಇವನ್ ಬೇರೆ ಶುರು ಮಾಡ್ದ. ನನ್ ಕರ್ಮ ಹ್ಞೂ ಅನ್ನಂಗೂ ಇಲ್ಲ, ಹ್ಞೂ ಅನ್ನಂಗೂ ಇಲ್ಲ. ಆ ತರ ಸಿಕ್ಕಾಕ್ಸಿದಳ್ ನನ್ನ. ಮಾತಾಡಿ ಶ್ವೇತಾ, ಯಾಕೆ ಈ ತರ ಯೋಚನೆ ಬರ್ತಿದೆ? ಓಕೆ, ಅದಕ್ಕೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ನಾನೇನಾದ್ರೂ ಮಾಡದ್ನಾ ಅದರಿಂದ ಈ ತರ ಯೋಚನೆ ಬರ್ತಿದ್ಯಾ? ಇಟ್ಸ್ ಸೋ ಐ ಆಮ್ ಸಾರಿ. ಮಾತಾಡಿ ಮೇಡಮ್, ನೀವು ಹೀಗೆಲ್ಲ ಅನ್ಕೊಂಡ್ರೆ ನನಗೆ ಬೇಜಾರಾಗಲ್ವಾ? ಏನೋ ಪುಣ್ಯಕ್ಕೆ ವಿಷಯ ನನಗೆ ಗೊತ್ತಾಯ್ತು, ನಾನು ಇಲ್ಲಿ ತನಕ ತಂದೆ. ಇಲ್ಲ ಅಂದಿದ್ರೆ ನೀವು ಮನ್ಸಲ್ಲಿ ಒಬ್ರೆ ಕೊರಗಿ ಕೊರಗಿ ಒಂದು ಗತಿ ಆಗ್ತಿದ್ರಿ. ಅಲ್ಲ, ನಿಮ್ ತಲೆ ಯಾಕೆ ಈ ತರ ಎಲ್ಲ ಯೋಚನೆ ಮಾಡುತ್ತೆ? ಡ್ಯಾಮ್, ಏನೋ ಒಂದ್ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ಇವಳು ಇವತ್ ಬಿಡಲ್ಲ ನನ್ನ. ಸಾರಿ ಭೂಪತಿ, ಸಾರಿ ಅತ್ತೆ. ಯಾವ್ದೋ ಬ್ಯಾಡ್ ಟೈಮಲ್ಲಿ ಆ ಥರ ಅನ್ನಿಸ್ತು. ಈಗ ಅತ್ತನೇ ಹೇಳಿದ್ರಲ್ವಾ, ಸೊ ಮನ್ಸಿನ ಭಾರ ಇಳೀತು. ಐ ಆಮ್ ಫೈನ್. ಅದ್ರ ಬಗ್ಗೆ ಮಾತಾಡೋದು ಬೇಡ ಅತ್ತೆ. ಐ ಆಮ್ ಸಾರಿ. ಡೋಂಟ್ ಬಿ ಸಾರಿ ಶ್ವೇತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೆಣ್ಮಕ್ಳಿಗೆ ಮದ್ವೆ ಹತ್ರ ಬರ್ತಾ ಬರ್ತಾ ಈ ತರ ಯೋಚನೆಗಳೆಲ್ಲ ಬರುತ್ತೆ, ಟೆನ್ಷನ್ ಅಲ್ಲಿ. ಆದ್ರೆ ನೀನ್ ಆ ಥರ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟಿಲ್ದೆ ಈ ಮನೆಗೆ ನಾನು ಇನ್ನೊಂದು ಸೊಸೆ ಮಾಡ್ಕೋತೀನ. ನನ್ನ ಸೆಲೆಕ್ಷನ್ ಯಾವತ್ತೂ ತಪ್ಪಾಗಿರಲ್ಲ ಶ್ವೇತಾ. ನಾನು ಏನೇ ಆರಿಸಿದ್ರು ಅದು ಬೆಸ್ಟ್ ಆಗಿರುತ್ತೆ. ಅಂದ್ರೆ ಯು ಆರ್ ದ ಬೆಸ್ಟ್, ತಿಳಿತಾ? ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ನೀ ಸ್ವಲ್ಪ ಹೊತ್ತು ಇಲ್ಲೇ ಇರು, ಭೂಪತಿ ಜೊತೆ ಮಾತಾಡು, ಮನ್ಸಲ್ಲಿರೋದೆಲ್ಲ ಕ್ಲಿಯರ್ ಮಾಡ್ಕೊ, ಆಯ್ತಾ? ಕಮ್ಯುನಿಕೇಶನ್ ಚೆನ್ನಾಗಿಟ್ಕೊಳ್ಳಿ, ಆಗ ಈ ತರ ಸಮಸ್ಯೆ ಬರಲ್ಲ, ತಿಳಿತಾ? ಭೂಪತಿ, ಒಂದ್ ನಿಮಿಷ ಬಾ. ನಕ್ಷತ್ರ, ಶ್ವೇತಾ, ನೀವಿಬ್ರು ಇಲ್ಲೇ ಮಾತಾಡ್ತಾ ಇರಿ, ಜ್ಯೂಸ್ ಮಾಡ್ಕೊಂಡ್ ಬರ್ತೀವಿ. ನಕ್ಷತ್ರ, ಯು ಲೈಕ್ ಆರೆಂಜ್ ಜ್ಯೂಸ್ ಅಲ್ವಾ? ಅದನ್ನು ಮಾಡ್ತೀನಿ. ಆರೆಂಜ್ ಜ್ಯೂಸಾ? ಸೂಪರ್. ಮತ್ತೆ ಶ್ವೇತಾ ಮೇಡಮ್ಗೆ ಏನ್ ಮಾಡ್ತೀರಾ? ಶ್ವೇತಾ, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ನಥಿಂಗ್, ಐ ಆಮ್ ಗುಡ್, ಥ್ಯಾಂಕ್ ಯು. ಹಂಗಂದ್ರೆ ಹೆಂಗೆ? ಇಲ್ಲೇ ಇರಿ, ಏನಾದ್ರೂ ಮಾಡ್ಕೊಂಡ್ ಬರ್ತೀವಿ, ಸರಿನಾ? ಕಲ್ಲಂಗಡಿ ಜ್ಯೂಸ್ ಮಾಡಿ.
ಬಾಡಿ ಕೂಲ್ ಆಗುತ್ತೆ ಅಲ್ವಾ ಮೇಡಮ್? ಸರಿ, ಮಾಡ್ಕೊಂಬರ್ತೀವಿ. ಮೇಡಮ್ ಫ್ಯಾನ್ ಹಾಕ್ಲಾ? ಅಲ್ಲ ಬೆವರ್ತಿದ್ರಿ, ಅದಕ್ಕೆ ಕೇಳ್ದೆ. ಇನ್ನೊಂದ್ 5 ನಿಮಿಷ ಮಯೂರಿ ಅಕ್ಕ ಜ್ಯೂಸ್ ತಗೊಂಡ್ ಬಂದ್ ಕೊಡ್ತಾರೆ, ತಂಪಾಗಿ ಕುಡ್ದು ಸುಧಾರಿಸ್ಕೊಳ್ಳಿ. ಏನ್ ಹಾಗ್ ನೋಡ್ತಾ ಇದ್ಯಾ? ನೆಲ ನೋಡ್ಬೇಕು. ನಿನ್ನೆ ಡೈಲಾಗು. ಇವಾಗ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಕು ಅಂದ್ರೆ ಕಣ್ಣು ನೆಲ ನೋಡ್ತಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ ಏನ್ ಮಾಡ್ತೀನಿ ಅಂತ. ಓ ಗಾಡ್, ನಕ್ಷತ್ರ ಮನೆಗೆ ಬಂದಿದ್ದು ಅಮ್ಮಂಗೆ ಇಷ್ಟ ಆಗಿಲ್ವೇನೋ, ಡಿಸ್ಟರ್ಬ್ ಆದ್ರು ಅನ್ಸುತ್ತೆ. ನಾನಾದ್ರೂ ಏನ್ ಮಾಡ್ಬೇಕಾಗಿತ್ತು? ನಾನು ಬೇಡ ಅಂತ ಹೇಳಕ್ಕಾಗುತ್ತಾ? ಅಮ್ಮ ಅದೇನು ಅಂದ್ರೆ ಅಮ್ಮ, ನನಗೂ ಏನೋ ವಿಷಯ ಗೊತ್ತಿರ್ಲಿಲ್ಲ ಅಮ್ಮ. ನೀನ ನಕ್ಷತ್ರನ್ ಕರ್ಕೊಂಡ್ ಬಂದಿದ್ದು? ಅವಳು ಬಂದಿದ್ ನಂಗೆ ಇಷ್ಟ. ಅಮ್ಮ ಆಕ್ಚುಲಿ ಏನ್ ಗೊತ್ತಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ. ಅಮ್ಮ ಸಾರಿ ಅಮ್ಮ, ಪ್ಲೀಸ್ ಅಮ್ಮ. ಅವಳಿಗೆ ನಾನು ಹೇಳ್ದೆ ಏನಿದ್ರು ವಿಷಯ ನನಗೆ ಹೇಳು ಅಂತ, ಆದ್ರೆ ಅವಳು ವಿಷಯನ ನಿನ್ನ ಹತ್ರನೇ ಬಂದು ಹೇಳ್ಬೇಕು, ಇಲ್ಲೇ ಬಂದು ಹೇಳ್ತೀನಿ ಅಂತ ಹೇಳಿದ್ಲು. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲಮ್ಮ. ಬಟ್ ಪ್ಲೀಸ್ ಅಮ್ಮ, ನನಗೆ ಗೊತ್ತು ಅವಳು ಬಂದಿದ್ದರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅಂತ. ಭೂಪತಿ, ನಂಗೆ ಮಾತಾಡಕ್ ಬಿಡ್ತೀಯಾ? ಅವಳು ಇಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು ಅಂತ ಹೇಳಕ್ ಹೊರಟೆ. ಅಪರೂಪಕ್ಕೆ ನಿನ್ ಫ್ರೆಂಡು ಒಳ್ಳೆ ಕೆಲಸ ಮಾಡಿದಾಳೆ. ಇಲ್ಲ ಅಂದ್ರೆ ಶ್ವೇತನ್ ತಲೆಯಲ್ಲಿ ಏನಾಗ್ತಿದೆ ಅಂತ ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ. ಶಿ ಡಿಡ್ ಅ ಗುಡ್ ಥಿಂಗ್. ಶ್ವೇತಂಗೀಗ ಮನಸ್ಸು ಕ್ಲಿಯರ್ ಆಗಿದೆ. ಇನ್ ಯಾವತ್ತೂ ಹತ್ರ ಯೋಚನೆನೂ ಮಾಡಕ್ ಹೋಗಲ್ಲ. ಥ್ಯಾಂಕ್ ಗಾಡ್ ಅಮ್ಮ. ನಕ್ಷತ್ರ ಇಲ್ಲಿಗೆ ಬಂದಿದ್ದಕ್ಕೆ ನೀನ್ ಎಲ್ಲಿ ಅಪ್ಸೆಟ್ ಆಗಿರ್ತೀಯ ಅಂತ ಅನ್ಕೊಂಡೆ. ನಾನು ಹೇಳಿಲ್ವಮ್ಮ ನಿನ್ಗೆ ಅವಳು ಒಳ್ಳೆಯವಳು ಅಂತ? ನೋಡು, ಆಕ್ಚುಲಿ ಏನ್ ಗೊತ್ತಮ್ಮ, ನಕ್ಷತ್ರಂಗೆ ಯಾರಿಗಾದ್ರೂ ಏನಾದ್ರೂ ಆಗಿದ್ರೆ ಅದನ್ನ ಸರಿ ಮಾಡೋರ್ಗು ಅವಳ ಮನ್ಸು ನಿಲ್ಲದೇ ಇಲ್ಲ. ಇನ್ಫ್ಯಾಕ್ಟ್ ಆ ಪ್ರಾಬ್ಲಮ್ ಸಾಲ್ವ್ ಆಗೋರ್ಗು ಅವಳು ನಿದ್ದೆ ಕೂಡ ಮಾಡಲ್ಲ. ನೋಡಿದ್ರ, ಅವಳು ಇಲ್ಲಿಗೆ ಬಂದಿದ್ದಕ್ಕೆ, ಇದನ್ನೆಲ್ಲ ಹೇಳಿದ್ದಕ್ಕೆ ನಮಗೂ ಶ್ವೇತನ್ ಮನ್ಸಲ್ಲಿ ಏನಿತ್ತು ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ಗೊತ್ತೂ ಆಗ್ತಾ ಇರ್ಲಿಲ್ಲ. ನೀನು ಅವಳು ಇಷ್ಟ ಪಟ್ಟೆ ಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಆಕ್ಚುಲಿ ಏನ್ ಗೊತ್ತಾ, ಅವಳೊಂದ್ ಕೆಲ್ಸ ಮಾಡಿದಾಳೆ ಎಂದೆ ಅಷ್ಟೇ. ಅದ್ರ ಅರ್ಥ ಅವಳು ಕಂಡ್ರೆ ಇಷ್ಟ, ನಾನು ಅವಳನ್ನ ಮೆಚ್ಕೊಂಡಿದ್ದೀನಿ ಅಂತಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದೇ ಬೇರೆ ಇದೇ ಬೇರೆ ಭೂಪತಿ.